ಆಂಟಿ ಆಂಟಿ ನೋಡಿ ನಗಡಿ. ಕೂತ್ಕೊಬಿಟ್ಟಿದ್ಲು ಫ್ರೆಂಡ್ಸ್ ಹೇಳು ಸ್ವಲ್ಪ ಹೊತ್ತು. ಏನೋ ಕಳ್ತಿದ್ದೆ ಹೇಳು, ನಿಮ್ಮ ಅಕ್ಕ ಹೋಯ್ತಾಳೆ ಅಂತ ನೀನು ಹೇಳಿಲ್ಲ ಅಂದರೆ ಅದಕ್ಕೆನಾ ಇಲ್ಲಿ ನಾಳೆ ಬೆಳಿಗ್ಗೆ ತಕ್ಕ ಟೈಮ್ ಆಯ್ತು. ಈಗ ಬಂದವಳೆ ಆಲ್ರೆಡಿ 6:17 ಸಾಕಾ? ಬೇಗನೆ ಬಂದಿದ್ದೀನಿ. ನಾನು ಎಷ್ಟು ಗಂಟೆಗೆ ಬಂದಿದ್ದೇಳೆ ಅವ್ರ ಮನೆಗೆ? ಎಷ್ಟು ಗಂಟೆಗೆ ಬಂದಿದ್ದೆ? 3 ಗಂಟೆಗೆ. 3 ಜಸ್ಟ್ 3 ನೀನು ಅದು ಜಸ್ಟ್ 2 ಅಲ್ಲೇ ಬರುವೆ. ಜಸ್ಟ್ 2 o'clockಲ್ಲೆಲ್ಲ ಬಂದರೆ ಮಾತ್ರ ಇಂಥ ಆಟಗಳಿಗೆ ಇಳಿದ್ಬಿಟ್ರೆ ಇನ್ನೇನಿಲ್ಲ. ಹೌದು, ನೋಡಿ ಈ ಥರ ಬಂದವಳೆ. ಇವಾಗ ನಾನು ತೋರಿಸು, ಹಿಂಗೆ ಬಾ, ಹಿಂಗೆ ಝೂಮ್ ಮಾಡೋಕ್ಕಾಗಲ್ಲ, ಹಿಂಗೆ ಇಟ್ಕೊಂಡು ನಾನು ಈ ಕಡೆ. ಲುಕ್ ಅಟ್ ಅವರ್ ರಂಬೆ. ನಮ್ಮ ರಂಬೆನ ಯಾವ ರೇಂಜಿಗೆ ರೆಡಿ ಆಗಿಬಿಟ್ಟು ಬಂದಿದ್ದಾಳೆ ಅಂತ. 3 ಗಂಟೆಯಿಂದ ವೆಯ್ಟ್ ಮಾಡಿ ಇವಳು ಮೇಕಪ್ಪೇ ಹೊಂಟೋಗಿದೆ. ನಾನು 6 ಗಂಟೆಗೆ ಬಂದೆ. ನಂಗೆ ಗೊತ್ತಿತ್ತು ಅವಳು ತುಂಬ ಲೇಸಿ, ಅವಳು ನಿಧಾನ ಮಾಡ್ತಾಳೆ ಅಂತ. ಅದಕ್ಕೆ ನಾನು ಕರೆಕ್ಟ್ ಟೈಮ್ಗೆ ರೆಡಿ ಆಗಿಬಿಟ್ಟು ಬಂದೆ. ನಿನ್ನ ಫ್ರೆಂಡ್ ಮದುವೆ ಆಯ್ತಾಳೆ, ಕ್ಲೋಸ್ ಫ್ರೆಂಡೇ ಅನ್ಕೊಳ್ಳಿ, ನಮಗಿಂತ ಸ್ವಲ್ಪ ಜಾಸ್ತಿ ಕೀರ್ತನ. ಕಾಲೇಜ್ ಟೈಮಿಂದನೂ ನಮ್ಮದು CSK ಅಂತ ಗ್ಯಾಂಗ್ ಇತ್ತು. ಅದರಲ್ಲಿ ಲಾಸ್ಟಿಂದ ಅನ್ನೋದು ಇವಾಗ ಮದುವೆ ಆಗಿ ಡಮಾರ್ ಆಗ್ತಿದೆ. ನೆಕ್ಸ್ಟ್ ನಮ್ಮ ಎಸ್ದು ಮದುವೆ ನಿಂದು ಆಗ್ಬೋದು, ನಂದೇನಾಗಲ್ಲ. ಆಯ್ತಾವಳಲ್ಲ ಅವಳದ್ದು ಏನು ಗೊತ್ತಾ, ನಾನು ಆಗದೇ ಇಲ್ಲ ಅಂತ ಇದ್ಲು. ಫಸ್ಟ್ ಆಯ್ತಾ ಇರೋದೇ ಅವಳು. ಅದಾದ್ಮೇಲೆ ನಾನಾಗೋದು, ಅದಕ್ಕಿಂತ ಮುಂಚೆ ಎಲ್ಲ ಇದು ನಿಜ, ಸೀನಿಲ್ಲ. ಇದು ನಿಜ. ನಮ್ಮ ಕೀರ್ತನ ಡೋಮ್ ಮಾಡ್ಕೊಂಡು ಇದು ಮಾಡಲ್ಲ ಆ ಥರ ಅಲ್ಲ. ಈಗ ನೆಕ್ಸ್ಟು ಅದು 1 ವರ್ಷ ಬಿಟ್ಟು 2 ವರ್ಷ ಬಿಟ್ಟು ನಾನೇ ಆಗೋದು, ಆಮೇಲೆ ಇವಳು ಆಗೋದು. ಹೌದು, ಹೊರಗಡೆ ಸ್ವಲ್ಪ ಏನೋ ಜಾಸ್ತಿನೇ ಡಿಸ್ಟರ್ಬೆನ್ಸು. ಹೌದು. ನಮ್ಮ ಫ್ರೆಂಡ್ ಇದ್ದ ಮತ್ತೆ ಆಮೇಲೆ ಫ್ರೆಂಡೇ ಫೋಟೋಗ್ರಾಫರು. ಅದು ತುಂಬ ಹ್ಯಾಪಿ. ಇವಳು ಅದರಲ್ಲೂ ಫೋಟೋಸ್ ಎಲ್ಲ ಬೇಗ ಕಳಿಸು ಅಂತ ಕೇಳಿದಾಳೆ. ಆಗಲ್ಲ ಅಂದ್ರೂ ಸ್ಟೆಪ್ಸ್ನ ಎಲ್ಲ ಇಳಿಸಿ ಕರ್ಕೊಂಡು ಬಂದು ಕೆಳಗಡೆ ಕರೆಕ್ಟಾಗಿ ಅಷ್ಟು ಉದ್ದ ಇಲ್ಲ. ಎಲ್ಲ ಒಂದು ವ್ಯಕ್ತಿ ಎಷ್ಟು ಉದ್ದ ಹೈಟ್ ಪರ್ಸೆಂಟ್ ಇರಬೇಕು, ಅಷ್ಟು ಕರೆಕ್ಟಾಗಿದ್ದೀನಿ. ಇರೋದ್ರಲ್ಲಿ ಎಲ್ಲ ಕಳ್ಕೊಂಡಿರೋರು. ಹೈಟ್ನ ಮ್ಯಾಚ್ ಮಾಡಬೇಕಲ್ಲ ಅಂತ ಹೈಟ್ನು ಕಳ್ಕೊಂಡವ್ರೆ. ಬಟ್ ಬಂದಿದ್ದೀನಿ ಯಾವ ಥರ ಅಲ್ವಲ್ಲ, ಅದು ಇವರು ನಮಗೆಲ್ಲ ಪ್ರಾಪರಾಗಿ ಕೊಟ್ಬಿಟ್ಟವ್ರೆ. ಹಿಂಗೆಲ್ಲ ಏನಿಲ್ಲ. ಇವಾಗ ಸ್ಟೆಪ್ಸ್ನೆಲ್ಲ ಇಳಿಸಿ ಕರ್ಕೊಂಡು ಬಂದು ಅದೆಲ್ಲ ಅಭ್ಯಾಸ ಮಾಡ್ಕೋಬೇಕು. ಹೀಲ್ಸಲ್ಲ ಮಾಡ್ಕೊತಾ ಇರಬೇಕು ಅವನ್ನೆಲ್ಲ. ನಮಗೆ ಅದೆಲ್ಲನೂ ಅಭ್ಯಾಸ ಮಾಡ್ಕೊಂಡ್ರೆ ಇವಾಗ ನೆಕ್ಸ್ಟು ನೀನೇನಾದರೂ ಈಗ ಕಂಪ್ನಿಲಿ ವರ್ಕ್ ಮಾಡ್ತಾಳೆ, CEO ಆಯ್ತಾಳೆ, ಆವಾಗ ಒಂದು ಒಳ್ಳೆ ಕಂಪ್ನಿ ಕೆಲಸ ಮಾಡಿ CEO ಆದರೆ ಹೀಲ್ಸ್ ಹಾಕೊಂಡು ಹೋಗ್ಬೇಕು ಅಂತ ಏನಾದರೂ? ಹೌದು, ಖಂಡಿತ. ಮ್ಯಾನೇಜರ್ ಹತ್ರ ಮತ್ತು ಬೇರೆಯವ್ರ ಹತ್ರ ಎಲ್ಲ ಡೀಲ್ ಮಾಡಬೇಕಂದ್ರೆ ಮ್ಯಾನೇಜರ್ಸು ಎಲ್ಲ ವಯಸ್ಸಾಗಿ ಎಲ್ಲ ಕುಳ್ಕೊಳ್ಳೋಕ್ಕೆ ಎಲ್ಲ ಹಂಗಂಗೆ ಇರ್ತಾರೆ ಹೊರತು ಯಾರು ಎಲ್ಲ ಏನು ಯೂತಾಗಿ ಹೈಟು ವೆಯ್ಟ್ ಇರೋ ಯಾರು ಸಿಕ್ಕಲ್ಲ. ಎಲ್ಲ ಅಂಕಲ್ಸು, ಇಲ್ಲ ಅಂದರೆ ಎಲ್ಲ ಥರ ಫುಲ್ ಏಜ್ ಗ್ರ್ಯಾಂಡ್ ಪಾ ಥರನೇ ಕಾಣ್ತಿರ್ತಾರೆ. ಸೊ ಅದೆಲ್ಲ ಯೂಸ್ಲೆಸ್ಸು. ನನ್ನ ಸೀರೆ ಯಾಕೆ ಸರ್ಚಿಯಾಗೆ ಗೊತ್ತಿಲ್ಲ ಅನಿಸ್ತೈತೆ ನನಗೆ. ನಾವು ಅಕ್ಕನ ಹತ್ರ ಮಿಂಚಿಂಗ್ ಅಂತ ಸ್ಯಾರೀಸ್ ಹಾಕೊಳ್ಳೋರೆ ಆಂಟಿದಿರು ಕಣೆ. ಯಾಕೆಂದ್ರೆ ಮದುವೆ ಆದಮೇಲೆ ಎಲ್ಲ ಫಂಕ್ಷನ್ಗೂ ನೋಡು ಸ್ಯಾರಿ ಅಂತ ನೋಡಿ. ಪರವಾಗಿಲ್ಲ, ನಾನು ಸೀರೆ ಅಂದ್ರೇ ಇಷ್ಟ. ನಾನು ವೆಯ್ಟ್ ಮಾಡ್ತಾ ಇರ್ತೀನಿ, ಸೀರೆ ಉಟ್ಕೊಳಕ್ಕೆ ಒಂದು ಚಾನ್ಸ್ ಸಿಕ್ಕಿದ್ರೆ ಸಾಕು ಅಂತ. ಸಿಕ್ಕಿದ ಚಾನ್ಸ್ನ ಕರೆಕ್ಟಾಗಿ ಉಪಯೋಗಿಸ್ಕೊಬಿಡ್ತೀನಿ, ಯಾಕಂಡು ನಲ್ದು ಬಿಡ್ತೀನಿ ಚೆನ್ನಾಗಿ. ನೋಡಿ ಬ್ಲಾಗ್ಗೆ ನೋಡಿ, ಅಲ್ಲಿ ನಿಂತ್ಕೋಬೇಕಾಗಿರೋ ಹುಡುಗಿ ಇಲ್ಲಿ ಕೂತೈತೆ. ಬಿಕಾಸ್ ಶಿ ಈಸ್ ಅವರ್ ಬೆಸ್ಟ್ ಫ್ರೆಂಡ್. ನಮ್ಮ 3 ಜನದ್ದು ಪಿಕ್ಸ್ ತೆಗೆಸ್ಕೊಳ್ಳೋದ. ಬಾ ಮುದೇವಿ, ಬಾ ಫಸ್ಟ್ ನಿಂತ್ಕೋ. ಇವ್ನು ಅಷ್ಟು ಹೇಳ್ಕೊಡ್ದವನೇ, ಇವಳು ಫುಲ್ ತಡ್ರೋಸ್ ಆಗ್ತಾವಳೆ. ನೋಡು ಸ್ನೇಹ, ಆಗಲೇ ಹಿಡ್ಕೊ ಹಿಡ್ಕೊಳ್ಳಿ. ಮದುವೆ ರೆಡಿ ಅಲ್ವಾ? ಚೆನ್ನಾಗಿ ಕಾಣಿಸ್ತಾ ಇದೆ. ಕೇಳ್ಕೊ ಅದನ್ನ ಇನ್ನೊಂದ್ಸತಿ, ಇದನ್ನ ಎಲ್ಲಿ ಕಟ್ಟೋದು ಅಂತ ಪಕ್ಕ. ಹುಡುಗಲ್ಲಿ
ಯಜಮಾನ ಹೆಸರು ಹೇಳು. ಚಿರಂಜೀವಿ ಚಿರಂಜೀವಿ ರಕ್ಷಿತ ಗೌಡ. ಅಷ್ಟು ಬರ್ಬೇಕು, ಉದ್ದ ಬರ್ಬೇಕು. 2 ಅಕ್ಷರ 1 ಅಕ್ಷರ ಬಂದ್ಬಿಟ್ರೆ ಈಗ. ಆಯ್ತು. ಚೆನ್ನರಸ ಚೆನ್ನರಸ ಚೆಲುವರಸ ಚೆನ್ನರಸ 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 ಚೆಲುವರಸ ಪ್ರಾಣದರಸ ಪಟ್ಟದರಸ ಅಗ್ನಿ ಸಾಕ್ಷಿಯಾಗಿ ಸೂರ್ಯಚಂದ್ರ ಸಾಕ್ಷಿಯಾಗಿ ಸಾಗರ ಸಾಕ್ಷಿಯಾಗಿ ಪರ್ವತ ಸಾಕ್ಷಿಯಾಗಿ ಕುಲದೇವರ ಸಾಕ್ಷಿಯಾಗಿ ಜೋರಾಗಿಳು. ಇಷ್ಟದೇವರ ಸಾಕ್ಷಿಯಾಗಿ ಮನದೇವರ ಸಾಕ್ಷಿಯಾಗಿ ಇವರನ್ನ ಧರ್ಮ ಪ್ರತಿರಾಯ ಅಂತ ಹೇಳಿ ಕೈ ಹಿಡಿದಿರ್ತೇನೆ. ಸ್ವಸ್ಥಂ ಶಬ್ದಂ ವೇದಂ ಮಾಶಂ ತೇಜಂ ಬ್ರಹ್ಮಣ್ಯೇ ಸ್ವಹಂ ವಧುವರಾಶಿರಸಾಂತಾರ ಸೂರ್ಯ ನಾನಾಕ್ಷರಕ್ಷೋ ಜನಾರ್ದನಂ. ಓಂ ನಮೋ ಆದಿದೇವ ಎತ್ತಬೇಕು. ಓಂ ಆದಿತ್ಯಾಯ ನಮ ಸೂರ್ಯ ಚಂದ್ರಾಮರಾಜ ಪ್ರದರ್ಶನ. ಸದ್ಯಕ್ಕೆ ಇವತ್ತೇ ಜಲ್ದಿ ಆಗಿರೋದು ಮದುವೆಗಳು, ಕೆಲವು ಲೇಟು. ಫೇಸ್ ಟು ಫೇಸ್. ಇಲ್ಲಿ ಬಂದ್ಬಿಟ್ಟು ಆಫೀಸ್ ಕೆಲಸ ಮಾಡ್ತಾಳೆ. ಕೆಳಗಡೆ ಹುಡುಗಿ ಊಟಕ್ಕೆ ಹೋಗಿರೋ ಗ್ಯಾಪಲ್ಲಿ ಇವಳು ಮುಗಿಸ್ಕೊತಾವಳೆ. ಕೀರ್ತನನ್ ಮದುವೆ ಮುಗಿತಾವಳು ಮದುವೆ. ಹಾಂ ಅದೇ ಎಲ್ಲ ಹೇಳಿ ಸತಿ ಹೇಳ್ತಾರೆ ಅದನ್ನೇ. ಏನೋ ಖಾಲಿ ರೂಮಿಗೆ ಬಂದು ವರ್ಕ್ ಮಾಡ್ತಾವಳೆ. ಬೇಜಾರಾಗ್ತಲ್ವ ನನಗೆ ಅವಳು ಹೋಯ್ತಾರದು? ನಿಜ ನಂಗೆ ನಿಜವಾಗ್ಲೂ ನನ್ನ ಅತ್ತೆ. ಗಂಡನ ಜೊತೆ ಜಾಲಿ ಮಾಡೋಕ್ಕಾಗಲ್ಲ ಅಂತ ಆಯ್ತಾ? ಏನೋ ಅವ್ರ ಅಮ್ಮನ ಮನೇಲಿ ಕೆಲಸನೇ ಮಾಡ್ತಿರ್ಲಿಲ್ಲ ಹಂಗಾದ್ರೆ. ಹಂಗೆ ಅನ್ಕೊಳ್ಳೋದು ನೀನು. ಕೆಲಸನೇ ಒಂದು ದೊಡ್ಡ ಪ್ರಾಬ್ಲಮ್ ಅನ್ಕೊಬಿಟ್ರೆ ಹೆಂಗೆ? ನೀನು ನಿಮ್ಮಂಥ ದುಡಿಯೋರು ಮನೆ ಕೆಲಸಕ್ಕೆ ಇಟ್ಕೊತೀರಲ್ವ? ಹಂಗಾದ್ರೆ ಇಟ್ಕವ, ಹಂಗೆ ದುಡಿಯವ. ಸಖತ್ ಸುಸ್ತಾಗ್ಬಿಟ್ಟಿದೆ ಫ್ರೆಂಡ್ಸ್. ಸುಸ್ತಿಗೆನೋ ಅರ್ಧ ಊಟ ಸೇರ್ತಾಯಿಲ್ಲ. ಅಲ್ಲಿ ವಾಟ್ರ್ ಬಾಟ್ಲ್ ಐತಾ? ವಾಟ್ರ್ ಬಾಟ್ಲ್ ಐತೀನಿ.